ನಮಸ್ತೆ ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟಭಯಂಕರಿ ಸರ್ವದುಷ್ಟಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿಬುದ್ಧಿ ಪ್ರದೇ ದೇವಿ ಭಕ್ತಿಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಆದ್ಯಂತರಹಿತೆ ದೇವಿ ಆದ್ಯಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೆ ಮಹಾಶಕ್ತಿ ಮಹೋದರೆ ಮಹಾಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಪದ್ಮಾಸನಸ್ಥಿತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶ ಜಗನ್ಮಾತ್ರೆ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ವೇತಾಂಬರಧರ ದೇವಿ ನಾನಾಲಂಕಾರ ಭೂಷಿತೆ ಜಗತ್ಸ್ಥಿತೆ ಜಗನ್ಮಾತೆ ಮಹಾಲಕ್ಷ್ಮೀ ನಮೋಸ್ತುತೆ. ಇದು ನಾನು ಮಹಾಲಕ್ಷ್ಮಿ ಪೂಜೆ ಮಾಡಿದ್ದು. ಇದನ್ನು ನಾನು ಹೋದ ವರ್ಷ ಮಾರ್ಗಶಿರ ಮಹಾಲಕ್ಷ್ಮಿ ಪೂಜೆ ಮಾಡಿದ ರೀತಿ. ಲಕ್ಷ್ಮಿನ ನಾವು ಎಷ್ಟು ಆರಾಧಿಸಿದ್ರೂ ಕಡಿಮೆನೇ ಅಂತ ಅನಿಸುತ್ತೆ. ಆದರೆ ನಾವೀಗ ಪೂಜೆ ಮಾಡ್ತಿರ್ತೀವಲ್ಲ ಲಕ್ಷ್ಮೀ ಪೂಜೆ, ಅದು ನೀಟಾಗಿ ಎಲ್ಲರಿಗೂ ಚಂದ ಕಾಣಿಸ್ಬೇಕಂತಂದ್ರಲ್ಲ ನಮಗೆ ಭಾಳ ಪೇಷನ್ಸ್ ಬೇಕಾಗ್ತೈತಿ. ಪೇಷನ್ಸ್ಲಿ ನಾವು ಯಾವುದೂ ಕೆಲಸ ಮಾಡಿದ್ರು ಅದು ಎಲ್ಲರಿಗೂ ಚಂದ ಕಾಣಿಸ್ತೈತಿ. ಮತ್ತು ಎಲ್ಲಕ್ಕಿಂತ ಇಂಪಾರ್ಟೆಂಟ್ಲ ನಮ್ಮ ಮನಸ್ಸಿಗೆ ತೃಪ್ತಿ ಶಾಂತಿ ನೆಮ್ಮದಿ ಕೊಡ್ತೈತಿ ಅಂತ ನಂಗೆ ಅನಿಸ್ತೈತಿ. ಲಕ್ಷ್ಮಿ ಎಲ್ಲರಿಗೂ ಆಶೀರ್ವದಿಸಲಿ, ಎಲ್ಲರೂ ಲಕ್ಷ್ಮೀ ಪೂಜಾನು ಚಂದ ಆಗಲಿ. ಮಾರ್ಗಶಿರ ಮಹಾಲಕ್ಷ್ಮಿ ಪೂಜೆ ಇದನ್ನ ಹೋದ ವರ್ಷ ಮಾಡಿದ್ದೆ. ಆಮೇಲೆಲ್ಲ ಎಲ್ಲರೂ ಇಷ್ಟು ಲೈಕ್ ಮಾಡಿದರು. ಆಮೇಲೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನನಗೆ ಭಾಳ ಖುಷಿ ಆಯ್ತು. ಯಾವುದೂ ವರ್ಷ ನಾ ಪೂಜೆ ಮಾಡಿದಾಗಲ ನನಗೆ ಏನೋ ಒಂಥರ ಫೀಲ್ ಆಗ್ತೈತೆ. ಅದು ನನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೂ ಬರೋದಿಲ್ಲ. ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ಎಷ್ಟು ನಂಗೆ ಖುಷಿ ಆಗ್ತದಲ್ಲ ಅಂತ ತೆಗಿಬೇಕಾದ್ರೆ ಅಷ್ಟು ಒಂಥರ ಏನೋ ಫೀಲ್ ಬರ್ತೈತಿ. ತೆಗಿಬಾರ್ದು, ಹಿಂಗೆ ಇಡ್ಬೇಕಂತ ಅನ್ನಿಸ್ತೈತಿ. ನಾನು ಪೂಜೆ ಮಾಡಿದ ರೀತಿ ನಾನು ಹೆಂಗೆ ಈಸಿಲಿ ವಿತಿನ್ 1 hour ಒಳಗೆ ಎಲ್ಲ ಪೂಜೆ ಮುಗೀತು. ನೋಡಿದ್ರೆ ಭಾಳ ಡಿಫಿಕಲ್ಟ್ ಅನ್ನಿಸ್ತೈತಿ, ಬಟ್ ಇಟ್ಸ್ ವೆರಿ ಈಸಿ. ಆದರೆ ಕೆಲವೊಂದು ಪ್ರಿಪರೇಷನ್ ನೀವು ಮೊದಲು ಮಾಡಿಟ್ಕೊಂಡ್ರಲ್ಲ ಅದು ಭಾಳ ಈಸಿ ಅಂತ ಆಗ್ತೈತಿ. ವೆಲ್ಕಮ್ ಟು ಮೈ ಚಾನಲ್, ದಿಸ್ ಈಸ್ ಪ್ರೀತಿ. ಇದು ನಾನು ಮಾಡಿದ ಲಕ್ಷ್ಮೀ ಪೂಜೆ ಅಂತ ಅವಾಗ ಹೇಳಿದ್ನಿ. ಇಟ್ಸ್ ವೆರಿ ಈಸಿ. ಬನ್ನಿ ನಾ ಹೇಗೆ ಮಾಡಿದ್ನಿ ಅಂತ ಹೇಳ್ತೀನಿ. ಮೊದಲು ಈ ಥರ ಅಲ್ಲ, ಲಕ್ಷ್ಮಿ ಈ ಥರ ಕೆಳಗಿಡಕ್ಕೆ ನಾನು ಸ್ಟೀಲದ್ದು ಯೂಸ್ ಮಾಡಿದ್ದೇನು. ಇದರಿಂದ ಏನಾಗ್ತೈತಿ, ನಾವು ಇಟ್ಟಿದ್ದು ಕೊಡ ಅಳಗ್ಯಾಡೋದಿಲ್ಲ, ಒಂದೇ ಪ್ಲೇಸ್ ಕಡೆ ಕೂಡ್ತೈತಿ. ನಿಮ್ಗೇನು ಜಾಸ್ತಿ ಸ್ಟಿಕ್ಕರ್ಸ್ ಅದು ಇದು ಏನೂ ಬೇಕಾಗಿಲ್ಲ. ಇದ್ರೊಳಗೆ ನಾನು ಮೋಸ್ಟ್ಲಿ 2 ಅಕ್ಕಿನ ತುಂಬ್ತೇನೋ. ಯಾಕಂತಂದ್ರೆ ನಾವು ಕಳಶ ಪೂಜೆ ಮಾಡ್ಬೇಕಂದ್ರಲ್ಲ, ಸಾಡಿ ಉಡ್ಸಿದ್ರಲ್ಲ ನೀರೆಲ್ಲ ಹತ್ತಿ ಅದು ಇದಾಗ್ತೈತಿ. ಸೊ ಕಳಶ ಪೂಜೆ ಏನೈತಲ್ಲ ಅದನ್ನು ನಾನು ಎಕ್ಸ್ಟ್ರಾ ಮಾಡ್ತೇನೋ. ಸೊ ಸಾಡಿ ಇದು ಆಗೋದ್ರಿಂದ ಇದ್ರೊಳಗೆ ನಾನು ಅಕ್ಕಿನ ಹಾಕಿರ್ತೇನೋ. ಈ ಥರ ಲಕ್ಷ್ಮೀದ ಕೈದು ಎಲ್ಲ ನಿಮ್ಗೆ ಕೈಯ ಕಾಲ ಎಲ್ಲ ನೀವು ಎಲ್ಲೂ ಹೋದರೂ ನಾನಂತೂ ತೊಗೊಂಡಿದ್ನಿ ಎಡೂರೊಳಗೆ. ಈ ಥರ ಒಂದು ಪೈಪ್ ಒಳಗಲ ಅಥವಾ ನಿಮ್ಮ ಮನೆಗೆ ಏನು ಸ್ಟಿಕ್ ಅದು ಇದ್ರೆ ಅದಕ್ಕೆ ಹಿಂಗಿದ್ನ ಕಟ್ಟಿಲ್ಲ, ಟೈಟಾಗಿ ಕಟ್ಟಿ ಬಲಗೈ ಏನಿರ್ತೈತಲ್ಲ ಅದು ಹಿಂಗೆ ಸ್ಟ್ರೇಟಾಗಿ ಬರಬೇಕು, ಎಡಗೈ ಹಿಂಗೆ ಕೆಳಗಿರಬೇಕು. ಹಿಂಗೆ ಬರುವಂಗೆ ನೀಟಾಗಿ ಅದನ್ನ ಟೈಟಾಗಿ ಕಟ್ಟಿ, ಆಮೇಲೆ ಇದು ನೀವು ಮೇಲಿನ ಕೊಡ ಏನಿರ್ತೈತಲ್ಲ ಅಥವಾ ಚರ್ಗಿ ತಮ್ಗಿ ಅದನ್ನು ಟೈಟಾಗಿ ಕಟ್ಟಬೇಕಾಗ್ತೈತಿ. ನಾನು ಕೆಳಗಿಂದ ಕೊಡ ಇದು ಮಾಡಿದ್ದೇನು, ಮತ್ತು ಮೇಲಿಂದ ಸಣ್ಣದು ಒಂದು ತಮ್ಗಿ. ಯಾಕಂತಂದ್ರಲ್ಲ ಅದು ಬಾಡಿ ಶೇಪ್ ಸೇಮ್ ಬರ್ತೈತಿ. ಮತ್ತು ಪ್ಲೇಟ್ಸ್ ಇದ್ರೊಳಗೆ ಏನೂ ಇಲ್ಲ. ಸಾಡಿನ ಫಸ್ಟ್ ನಾವು ಏನು ಮಾಡಬೇಕಾಗ್ತೈತಿ, ನೀಟಾಗಿ ಪ್ಲೇಟ್ಸ್ ಮಾಡ್ಕೊಳ್ಳೋದು ಅಷ್ಟೆ. ಪ್ಲೇಟ್ಸ್ ಅಂತ ಇನ್ ದ ಸೆನ್ಸ್ ಲಾಸ್ಟ್ ಶರಗ್ ಇರ್ತೈತಲ್ಲ, ಶರಗಕ್ಕಿಂತ ಒಂದು ಸ್ವಲ್ಪ ಮುಂಚೆ ಬಿಡಬೇಕು. ಬಾಕಿ ಎಲ್ಲ ಪ್ಲೇಟ್ಸ್ ಏನು ಮಾಡಬೇಕಾಗ್ತೈತಿ, ನೀಟಾಗಿ ಫಸ್ಟ್ ಪ್ಲೇಟ್ಸ್ ಮಾಡ್ಕೋಬೇಕು. ನಾನು ಭಾಳ ಸಣ್ಣ ಪ್ಲೇಟ್ಸ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಇಟ್ ಟೇಕ್ಸ್ ಲೆಂದಿ ಟೈಮ್ ಅಂತ ಹೇಳಿ. ಯಾಕಂತಂದ್ರಲ್ಲ ನಾನು ಇದು ಎಡಿಗೆಲ್ಲ ಹೋಳ್ಗೆ ಆಮೇಲೆ ಎಲ್ಲ ಪ್ರಿಪೇರ್ ಮಾಡೋದಿರ್ತೈತಲ್ಲ, ಸೊ ಇಟ್ ಟೇಕ್ಸ್ ಟೈಮ್. ಸೊ ಇದನ್ನು ನಂಗೆ ಎಷ್ಟು ಅರ್ಲಿ ಪಾಸಿಬಲ್ ಆಗ್ತೈತಲ್ಲ ಅಷ್ಟು ಮುಗ್ಸಕ್ಕೆ ನಾನು ಟ್ರೈ ಮಾಡ್ತೇನೆ, ಮತ್ತು ಈಸಿ ವೇ ಒಳಗೆ ಮುಗ್ಸಕ್ಕೆ ಟ್ರೈ ಮಾಡ್ತೇನೆ. ಇದೆಲ್ಲ ನೀರಿಗೆ ನಾವು ಮಾಡ್ಕೊಂಡು ಕೂಡಲೇ ಅವನ್ನೆಲ್ಲ ಚೆನ್ನಾಗಿ ಸೆಟ್ ಮಾಡಬೇಕಾಗ್ತೈತಿ.
ಸೆಟ್ ಮಾಡಿ ಪಿನ್ ಅಪ್ ಮಾಡಬೇಕು. ನಾನು ಈಚ್ ಟೈಮ್ ಸಾಡಿಗೆ ಭಾಳ ಪಿನ್ ಹಚ್ಚಕ್ಕೆ ಹೋಗೋದಿಲ್ಲ, ಯಾಕಂತಂದ್ರಲ್ಲ ಸಾಡಿ ಸುಮ್ಮನೆ ಹಾಳಾಗ್ತೈತೆ ಅಂಥೇಳಿ. ನಾವು ಬಟ್ಟೆಗೆ ಯೂಸ್ ಮಾಡ್ತೀವಲ್ಲ ಅವ್ನು ಕ್ಲಿಪ್ಸ್ ಇದಕ್ಕೆ ಸೆಟ್ ಮಾಡ್ಕೊಳ್ಳೋತನ ಅಂಥೇಳಿ ಹಾಕ್ತೇನೆ. ಹೀಗೆಲ್ಲ ನೀಟಾಗಿ ನಾವೇನು ಮಾಡಬೇಕಾಗ್ತೈತಿ, ನೀರ್ಗಿ ಒಂದು ಕಡೆ ಮಾಡ್ಕೊಳ್ಬೇಕಾಗ್ತೈತಿ. ನೀರ್ಗಿ ಮಾಡ್ಕೊಂಡು ಸೆಟ್ ಆದಮೇಲೆಲ್ಲ ಹಿಂಗೆ ಕ್ಲಿಪ್ ಹಚ್ಕೊಂಡ್ರಲ್ಲ ಈಸಿ ಭಾಳ ಆಗ್ತೈತಿ. ಮಿಡಲ್ ಪಾರ್ಟ್ ಏನು ಮಾಡೋದು, ಫೋಲ್ಡ್ ಮಾಡೋದು, ಎಂಡಿಗೆ ಫಸ್ಟಿಗೆ ಕ್ಲಿಪ್ ಹಾಕ್ಕೊಳ್ಳೋದು, ಮಿಡಲ್ ಪಾರ್ಟಿಗೆ ಒಂದು ಹಿಂಗೆ ಕ್ಲಿಪ್ ಹಾಕ್ಕೊಂಡ್ರಲ್ಲ ನಿಮಗೆ ವೆರಿ ವೆರಿ ಈಸಿ ಆಗ್ತೈತಿ. ಇದನ್ನು ನೀಟಾಗಿ ನಾವೇನು ಮಾಡಬೇಕಾಗ್ತೈತಿ, ನೀರ್ಗಿ ಮಾಡ್ಕೋಬೇಕಾಗ್ತೈತಿ ಒಂದು ಕಡೆ. ಆಮೇಲೆ ಮಿಡಲ್ ಪಾರ್ಟ್ ಏನಿರ್ತೈತಲ್ಲ ಅಲ್ಲೊಂದು ನೀವು ಕ್ಲಿಪ್ ಹಚ್ಬಿಟ್ರಲ್ಲ ಇಟ್ಸ್ ವೆರಿ ಈಸಿ ಆಗಿಬಿಡ್ತೈತಿ. ಆಮೇಲೆ ಇದೇನು ಹಿಂದಿಂದೇನು ಉಳ್ದಿರ್ತೈತಲ್ಲ ಆ ಥರದ ಶರ್ಗದ ನಾವು ಈಗ ನೀರಿಗೆ ಮಾಡ್ಕೊಂಡ್ರು ಆಮೇಲೆ ನಿಮಗೆ ಈಸಿ ಆಗ್ತೈತಿ. ಬಟ್ ನೀವು ಅಲ್ಲಿ ಉಡಿಸ್ಬೇಕಾದ್ರೂ ಅದನ್ನು ಮಾಡಬಹುದು. ನಾನು ಇಲ್ಲೇ ಮಾಡ್ಕೊಳ್ಬೇಕಂಥೇಳಿ ಏನು ಮಾಡಿದ್ನಿ, ಸಾಡಿ ಅಂತೂ ಹೆಂಗಾರು ಫೋಲ್ಡ್ ಆಗಿರ್ತೈತಲ್ಲ ಮಿಡಲ್ದಿಂದ, ಸೊ ಮಿಡಲ್ದಿಂದನೇ ನಾನು ನೀರ್ಗಿ ಮಾಡ್ಕೊಂಬಿಡ್ತೇನೆ. ಫುಲ್ ತೊಗೊಂಡ್ರಲ್ಲ ಮತ್ತು ಸುಮ್ಮನೆ ಅದು ಎಕ್ಸ್ಟ್ರಾ ನಾವು ಅದಕ್ಕೆಲ್ಲ ಹಿಂದೆ ಅಡ್ಜಸ್ಟ್ ಮಾಡೋಕೆ ಟೈಮ್ ಭಾಳ ಹೋಗ್ಬಿಡ್ತೈತಿ. ಸೊ ಹಿಂಗೆ ನೀರ್ಗಿ ಏನು ಹಾಫ್ ಸಾರಿ ಇರ್ತೈತಲ್ಲ ಆ ಥರದ ನಾವು ಹೆಂಗೆ ನೀರ್ಗಿ ಹಾಕ್ಕೊತೇವಲ್ಲ, ಶರ್ಗ ಹಾಕ್ಕೊತೇವಲ್ಲ ಆ ಟೈಪ್ ಅದನ್ನು ಪ್ಲೇಟ್ಸ್ ಮಾಡ್ಕೋಬೇಕಾಗ್ತೈತಿ. ಪ್ಲೇಟ್ ಮಾಡ್ಕೊಂಡು ಆಮೇಲೆ ಇಲ್ಲೂ ನಾನು ಬಟ್ಟೆಗೆ ಹಾಕೋ ಕ್ಲಿಪ್ಪ ಯೂಸ್ ಮಾಡೇನು. ಅಲ್ಲಿ ಬೇಕಾದ್ರೆ ಆಮೇಲೆ ಎಂಡಿಗೆ ಪಿನ್ ಬೇಕಂದ್ರೆ ಎಲ್ಲಿ ಬೇಕು ಎಲ್ಲಿ ನೆಸಸರಿ ಐತಲ್ಲ ಅಲ್ಲಷ್ಟು ಪಿನ್ ಮಾಡ್ಕೊಳಕ್ಕೆ ಬರ್ತೈತಿ. ಈ ಸಾಡಿ ಇಷ್ಟು ಸಾಫ್ಟ್ ಇತ್ತಲ್ಲ, ಒಂದು ಸತಿ ಮಾಡಿದ ಕೂಡಲೇ ಪ್ಲೇಟ್ಸ್ ಎಲ್ಲ ಎಷ್ಟು ಚಂದ ಕೊಡಾಕತ್ತಿತ್ತು. ನಿಮ್ಗೆ ಎಷ್ಟು ಬೇಕಲ್ಲ ಅಲ್ಲೇ ಅಷ್ಟು ಅಡ್ಜಸ್ಟ್ ಮಾಡಿ ಹೀಗೆಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಇದು ಮಿಡಲ್ ಏನಿರ್ತೈತಲ್ಲ ಅದೇನು ಸುತ್ತೋದಿರೋದ್ರಿಂದ ಅದೇನು ನೀಟ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಅದು ರೆಡಿ ಮಾಡಿ ಇಟ್ಟಾದ್ಮೇಲೆ ಈಗ ಬ್ಲೌಸ್, ಈಗ ನಾನು ಇಲ್ಲೇ ಒಳಗೇನೋ ಎಕ್ಸ್ಟ್ರಾ ಮಟೀರಿಯಲ್ ಅಂತೂ ಏನೂ ಯೂಸ್ ಮಾಡೋಕ್ಕೆ ಹೋಗಿಲ್ಲ. ಆ ಸಾಡಿ ಜೊತೆ ಬರ್ತೈತಲ್ಲ ಅದ ಬ್ಲೌಸ್, ದೇವಿಗೂ ಅದ ಬ್ಲೌಸ್ ನಾನು ಪ್ರಿಪೇರ್ ಮಾಡಕತ್ತೇನು. ಫಸ್ಟ್ ಇದನ್ನು ಏನು ಮಾಡಬೇಕು, ನೀಟಾಗಿ ಮ್ಯಾಲಿಂದಕ್ಕೆಲ್ಲ ಕವರ್ ಮಾಡಿ ಟೈಟಾಗಿ ಹಿಂದೆ ಪಿನ್ ಹಾಕಬೇಕಾಗ್ತೈತಿ. ಪಿನ್ ಹಾಕಿದ್ರಲ್ಲ ನೋಡಿ ಸೇಮ್ ಅದು ಬಾಡಿ ಶೇಪ್ ಬಂದಂಗೆ ಕಾಣಿಸ್ತೈತಿ. ಆಮೇಲೆಲ್ಲ ನಮ್ಮ ಬ್ಲೌಸಿಗೆ ಹೆಂಗೆ ಅದು ಇದು ಬರ್ತೈತಲ್ಲ ಬಾರ್ಡರ, ಇಲ್ಲೂ ಹಂಗೆ ಬರುವಂಗೆ ನಾವು ಮಾಡಬೇಕು. ಇಲ್ಲಿ ಹೆಂಗಾರು ನಾವು ಆಲ್ರೆಡಿ ಫಸ್ಟ್ ಕೈ ಎಲ್ಲ ಹಾಕಿರ್ತೀವಲ್ಲ, ಇದನ್ನು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದರೆ ನೀಟಾಗಿ ಪಿನ್ನಪ್ ಮಾಡೋದು. ಯಾಕಂದರೆ ನಾವೆಷ್ಟು ನೀಟಾಗಿ ಪಿನ್ನಪ್ ಮಾಡ್ತೀವಲ್ಲ ಅಷ್ಟು ಚಂದ ಬಾಡಿ ಶೇಪ್ ಬರ್ತೈತಿ. ಆಮೇಲೆ ಅದು ಬಾರ್ಡ್ರ್ ಎಲ್ಲಿರ್ತೈತಲ್ಲ ಹಿಂದಿಂದ ಬ್ಲೌಸ್ ಅದು ತೊಗೊಂಡು ನಮ್ಗೆ ಹೆಂಗೆ ಬ್ಲೌಸಿಗೆ ಹೆಂಗೆ ಬಾರ್ಡ್ರ್ ಬಂದಿರ್ತೈತಲ್ಲ ಆ ಟೈಪ್ ನಾವು ಕೈಗೂ ಅದನ್ನು ಹಿಂದಿಂದ ತೊಗೊಂಡು ಹಾಕಿ ಅಲ್ಲೇ ಪಿನ್ನಪ್ ಮಾಡಿಬಿಡೋದು. ಸೊ ಸೇಮ್ ಮ್ಯಾಚಿಂಗ್ ಬ್ಲೌಸ್ ಲಕ್ಷ್ಮಿನೂ ವೇರ್ ಮಾಡಿದಂಗೆ ನಮಗೆ ಇದಾಗ್ತೈತಿ ಫೀಲ್. ನೋಡೋದಲ್ಲ ಈ ಸೈಡ್ ಎಷ್ಟು ಚಂದ ಕಾಣತೈತಿ. ಮತ್ತು ಅದೇನು ಎಕ್ಸ್ಟ್ರಾ ಕಾಣಿಸತೈತೆ ನೋ ಪ್ರಾಬ್ಲಮ್, ಯಾಕಂತಂದ್ರೆ ನಾವು ಸಾಡಿ ಅದನ್ನ ಎಲ್ಲ ಕವರ್ ಮಾಡ್ತೈತಿ, ಅದೆಲ್ಲ ಮುಚ್ಕೊಂಡ್ಬಿಡ್ತೈತಿ. ಅದೇನು ಅಷ್ಟು ನೀಟ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಇಲ್ಲಿ ನಾವು ಎಲ್ಲಿ ಹ್ಯಾಂಡ್ಸಿಗೆ ಅದು ಬಾರ್ಡರ್ ಇದು ಮಾಡಕತ್ತೀವಲ್ಲ ಅಲ್ಲಷ್ಟು ನೀಟಾಗಿ ಕಾಣುವಂಗೆ ಮಾಡಬೇಕು. ನೋಡಿದ್ರಲ್ಲ ಲಕ್ಷ್ಮಿ ಬ್ಲೌಸ್ ಹಾಕ್ಕೊಂಡಂಗೆ ಕಾಣಿಸ್ತದೆ, ಎಷ್ಟು ನೀಟಾಗಿ ಬಾಡಿ ಶೇಪು ಬಂದೈತಿ. ಆಮೇಲೆ ಈಗೇನು ಮಾಡಿದ್ನಿ ನಾನು ಕಮಲೋ ಕೂಡ್ಸೇನಿ ಈ ಸತಿ ಲಕ್ಷ್ಮಿ. ಆಮೇಲೆ ಇಲ್ಲಿ ಮಿಡಲ್ ಸಾಡಿ ನಾವು ಎಲ್ಲಿ ಮಿಡಲ್ ಇದು ಹಾಕಿರ್ತೀವಲ್ಲ ಕ್ಲಿಪ್ಪ ಅದು ಹಾಗೆ ಇರಲಿ. ಅಲ್ಲಿಂದ ಏನು ಮಾಡಬೇಕು, ನಡಕ್ಕೆ ಅದನ್ನು ಟೈಟಾಗಿ ಹಿಂದೆ ಕಟ್ಟಬೇಕಾಗ್ತೈತಿ. ಎಷ್ಟು ಟೈಟ್ ಕಟ್ತಿಲ್ಲ ಅಂತಂದ್ರೆ ಬಿಚ್ಚೋದಾಗಲಿ ಏನೂ ಅಡ್ಜಸ್ಟ್ಮೆಂಟ್ಗೆ ಏನೂ ನಿಮಗೆ ಬೀಳಂಗಿಲ್ಲ. ಕರೆಕ್ಟಾಗಿ ನೀಟಾಗಿ ಮಾಡೋದು ಕೆಲಸ ಒಂದೇ ಟೈಮ, ಬಟ್ ಪರ್ಫೆಕ್ಟಾಗಿ ಮಾಡಿದ್ರೆ ಮುಗಿದೋತು. ಈಗ ಆಲ್ರೆಡಿ ನಾವು ಪ್ಲೇಟ್ಸ್ ಅಂತೂ ಎಲ್ಲ ರೆಡಿ ಮಾಡ್ಕೊಂಡೆವು. ಇದನ್ನು ನಾವು ಹೆಂಗೆ ಉಟ್ಕೊತೀವಲ್ಲ ಅದೇ ಥರ ಬ್ಲೌಸ್ ಅಂತೂ ಮ್ಯಾಚಿಂಗ್ ಅದ. ಸೊ ಏನು ಅಡ್ಜಸ್ಟ್ ಮಾಡೋದೇನು ಅವಶ್ಯಕತೆ ಇಲ್ಲ. ಇದನ್ನು ಹಿಂಗೆ ತೊಗೊಂಡು ಹಿಂದೆ ಹಾಕಬೇಕಾಗ್ತೈತಿ. ಬೇಕಂದರೆ ಹಿಂಗೆ ನೀವು ಫ್ರಂಟು ತೊಗೋಬೋದು, ಇಲ್ಲ ಕೆಳಗೂ ತೊಗೋಬೋದು. ನಾನು ಹಿಂಗೆ ಈ ಸತಿ ಫ್ರಂಟ್ ತೊಗೋಬೇಕಂತ ಮಾಡಿದ್ದೇನು, ಚೆಂದ ಅನ್ನಿಸ್ತದಲ್ಲ ಹಿಂಗೆ ಫ್ರಂಟ್ ತೊಗೊಂಡ್ರೆ. ಆಮೇಲೆ ಅದೆಲ್ಲ ಸೆಟ್ ಆದಮೇಲೆ ಕೆಳಗೆ ನಾವು ನೀರ್ಗಿಗೆ ಪಿನ್ ಹಾಕಿರ್ತೀವಲ್ಲ ಪ್ಲೇಟ್ಸ್ಗೆ ಅದನ್ನೆಲ್ಲ ತೆಗಿಬೇಕಾಗ್ತೈತಿ. ಕ್ಲಿಪ್ ತೆಗೆದು ಆಮೇಲೆ ಅವ್ನು ನೀಟಾಗಿ
ಎಲ್ಲ ಏನು ಮಾಡೋದು ನೀರಿಗೆ ಅಡ್ಜಸ್ಟ್ ಮಾಡೋದು. ನೋಡಿರಿ ಎಷ್ಟು ಚಂದ ಕಾಣತೈತಿ. ನಾ ಇನ್ನೂ ಆದರೂ ಕ್ಲಿಪ್ ತೆಗ್ದಿಲ್ಲ, ಯಾಕಂತಂದ್ರೆ ಲಾಸ್ಟ್ ಮೂಮೆಂಟಕ್ಕೆ ನಮ್ಗೆ ಎಲ್ಲಿ ಬೇಕಲ್ಲ ಅಲ್ಲಿ ಪಿನ್ನಪ್ ಮಾಡೋಕೆ ಬರ್ತೈತೆ ಅಂಥೇಳಿ. ಇದು ಕಾಲು ನಾನು ಲಕ್ಷ್ಮಿ ಕುಂತ ಶೇಪ್ ಬರಬೇಕಲ್ಲ, ಸೊ ಕುಂತಾಗ ಮೊಣಕಾಲು ಇಲ್ಲೊಂಚೂರು ಇದಾಗಿರ್ತೈತೆ ಅಂಥೇಳಿ ಅಲ್ಲಿ ಟೈಟಾಗಿ ಕಟ್ಟಿದೆನು. ಸೊ ಅದು ಹಿಂಗೆ ಮೊಣಕಾಲದ ಶೇಪದ್ದು ನಮಗೆ ಕಾಣ್ಸಕ್ಕೆ ಸ್ಟಾರ್ಟ್ ಆಗ್ತೈತಿ. ಮತ್ತು ಇಲ್ಲಿನೂ ಅಷ್ಟೇ ಕಾಲಿಗೆ ಅದು ಬಾರ್ಡ್ರ್ ಏನೈತಲ್ಲ ನೀಟಾಗಿ ಪಿನ್ನಪ್ ಮಾಡಬೇಕು. ಸೊ ನೋಡಿರಿ ಕಾಲು ಎಷ್ಟು ಚಂದ ಕಾಣ್ಸಕತ್ತು ಲಕ್ಷ್ಮಿದಲ್ಲ. ಸೇಮ್ ಲಕ್ಷ್ಮಿನ ಬಂದು ಕೂತಿದ್ದಾಳೇನೋ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗ್ತೈತಿ. ಆಮೇಲೆ ಲಕ್ಷ್ಮೀದು ನೋಡ್ರಿ ನೀವು ಒಂದು ಕಾಲು ಎಡಗಾಲು ಏನಿರ್ತೈತಿ ಕಾಲು ಮ್ಯಾಲೆ ಇರ್ತೈತಿ, ಬಲಗಾಲ ಕೆಳಗಿರ್ತೈತಿ. ಸೊ ಎಡಗಾಲನ್ನು ನಾವು ಮ್ಯಾಲೆ ನಾವು ಅಲ್ಲಿ ಇಟ್ಟಿರ್ತೀವಲ್ಲ, ಅಲ್ಲಿ ಸಾಡಿದು ಫಸ್ಟ್ ಇದೇನಿರ್ತೈತಲ್ಲ ಅದನ್ನು ಆ ಸೈಡಿಂದ ಲೆಫ್ಟ್ ಸೈಡಿಂದ ಸಾಡಿ ತೊಗೊಂಡು ಅದನ್ನು ಚೆನ್ನಾಗಿ ಪಿನ್ನಪ್ ಮಾಡಬೇಕಾಗ್ತೈತೆ. ಅಲ್ಲಿಯೂ ಬಾರ್ಡರ್ ಕಾಣಿಸುವಂಗೆ ನಾವು ಪಿನ್ನಪ್ ಮಾಡಬೇಕು. ನೀರಿಗೆ ಎಷ್ಟು ಚಂದ ಕಾಣಿಸ್ಲಿಕ್ಕತ್ತಾವಲ್ಲ ಪ್ಲೇಟ್ಸ್ ಅದು ಎಲ್ಲ. ಆಮೇಲೆ ನೀವು ಲಕ್ಷ್ಮಿಗೆ ಏನೇನು ಹಾಕ್ಬೇಕಂತೀರಲ್ಲ, ಫೇಸ್ ನಾವು ಲಕ್ಷ್ಮೀದು ಕಳಶ ಅಥವಾ ಮ್ಯಾಲಿನ ತೆಂಗಿನಕಾಯಿ ಇಡೋಕಿನ ಮುಂಚೆನಲ್ಲ ಇವನ್ನೆಲ್ಲ ಹಾಕ್ಕೊಂಬಿಟ್ರಲ್ಲ ಈಸಿ ಆಗ್ತೈತಿ. ಆಮೇಲೆ ಅದರದ್ದು ಏನು ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಇನ್ ದ ಸೆನ್ಸ್ ಮ್ಯಾಲದ ತೆಂಗಿನಕಾಯಿ ಹಾಕಿ ಆಮೇಲೆ ಇವನ್ನೆಲ್ಲ ಹಾಕಕ್ಕದ ಕೂಡಲೆಲ್ಲ ಭಾಳ ಡಿಫಿಕಲ್ಟ್ ಆಗ್ತೈತಿ. ನಾ ಈ ಸತಿ ಲಕ್ಷ್ಮಿ ಭಾಳ ಎತ್ತರ ಮಾಡಿದೆನು. ಸೊ ಅದಕ್ಕೆ ನಾನು ಫಸ್ಟ್ ಎಲ್ಲ ಆರ್ನಮೆಂಟ್ಸ್ ಎಲ್ಲ ಏನೇನು ಹಾಕೋದೈತಲ್ಲ ಅದನ್ನೆಲ್ಲ ಅಡ್ಜಸ್ಟ್ ಮಾಡಿ ಹಾಕ್ಕೊಂಬಿಟ್ನಿ. ಮ್ಯಾಚಿಂಗ್ ಬ್ಲೌಸ್ ಇತ್ತಂದ್ರಲ್ಲ ಎಷ್ಟು ಚಂದ ಕಾಣಿಸ್ತದೆ. ಅದಕ್ಕೆಲ್ಲ ಬ್ಲೌಸ ಹಾಕಿದ್ರೆ ಬೆಸ್ಟ್ ಅಂತ ಅನಿಸ್ತೈತಿ. ನಾವು ಹೆಂಗೆ ಮ್ಯಾಚಿಂಗ್ ಬ್ಲೌಸ್ ಹಾಕೊತೇವಲ್ಲ ಅದೇ ಥರ ಲಕ್ಷ್ಮಿಗೂ ಹಾಕಿದಂಗೆ ಆಗ್ತದೆ. ಮತ್ತು ನೀವು ಏನೇನು ಲಕ್ಷ್ಮೀದು ಪ್ರಿಪ್ರೇಷನ್ಗೆ ಏನೇನು ಮಾಡ್ಬೇಕಂತೀರಿ ಎಲ್ಲ ಮಾಡಾದ್ಮೇಲೆ ಎಂಡಿಗೆ ನಾವು ಮಾಲೆ ಹಾಕೋದು. ಆಮೇಲೆ ಇದು ಲಾಸ್ಟ್ ಚುನ್ರಿ. ಇದು ನಮ್ಮ ಕ್ಯಾಟ ಗುಬ್ಬಿ ಇತ್ರ ಹೆಸರು ಮಿಡಲ್ 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 ಇದು ಬರ್ಕೊತಿರ್ತೈತಿ. ಆಮೇಲೆ ಮುಂದೆ ನಾನು ಕಳಶ ಪೂಜೆ ಮಾಡಿದೆನು. ಆಮೇಲೆ ಲಕ್ಷ್ಮಿ ಮತ್ತು ಶ್ರೀನಿವಾಸನ ಮೂರ್ತಿ ಇಟ್ಟಿದ್ದೇನು. ಸೊ ಪೂಜೆ ಮಾಡಬೇಕಾದ್ರಲ್ಲ ನಮಗೆ ಕುಂಕುಮಾರ್ಚನೆ ಮಾಡಬೇಕಾದ್ರೆ ಹೆಲ್ಪ್ ಆಗ್ತೈತಿ. ಮತ್ತು ಕಳಶ ಒಳಗಲ್ಲ ನಾನು ಗುರುವಾರ ಪೂಜಾಕ್ಕೆ ನಾವು ಏನೇನು ಮಾಡ್ತೀವಲ್ಲ ಎಲ್ಲ ಅದ್ರೊಳಗೆ ನೀರು, ಅಡಿಕೆ ಬೆಟ್ಟ, ಅರಿಶಿನ, ಆಮೇಲೆ ಕಾಯಿನ, ಅಕ್ಕಿ, ಆಮೇಲೆ ಮುತ್ತ, ಹವಳ ಎಲ್ಲ ಹಾಕಿದ್ದೇನು. ಆಮೇಲೆ ಪೂಜೆ ಮಾಡಿದ್ನಿ. ನೋಡಿರಿ ಈ ಸತಿ ನನ್ನ ಪೂಜಾ ಸತಿ ಭಾಳ ಅಂದ್ರೆ ಭಾಳ ಚೆಂದಾಗಿತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ನೀ ಏನು ಮಾಡ್ತೀವಿ ಪೂಜಾ ವಿಡಿಯೋ ಮಾಡೋದು ಬಾ ಮತ್ತು ಹಾಕೋದು ಬಾ. ಸೊ ನಾವು ಮಾಡ್ತೇವೆ ಅಂಥೇಳಿ ನಂದು ಕಾಲೋನಿ ಒಳಗೆ ನನ್ನ ಫ್ರೆಂಡ್ಸ್ ಎಲ್ಲನೂ ಕರೆದಿದ್ನಿ. ಸಣ್ಣ ಮಕ್ಕಳಿದ್ರಲ್ಲ, ಯಾವುದು ಫಂಕ್ಷನ್ ಒಳಗೆ ಸಣ್ಣ ಮಕ್ಕಳಿದ್ರೆ ಅವ್ರ ತುಂಟಾಟ ನೋಡೋಕೆ ಭಾಳ ಅಂದ್ರೆ ಭಾಳ ಮಜಾ ಅನಿಸ್ತೈತಿ. ಮತ್ತು ಅವ್ರು ಏನಿದ್ರು ಖರೆ ಇದ್ದಿದ್ದು ಖರೇನೆ ಹೇಳ್ತಾರೆ. ನನ್ನ ಲಕ್ಷ್ಮೀ ಪೂಜೆ ಮಾಡಿದ್ದೆಲ್ಲರೂ ಭಾಳ ಅಂದ್ರೆ ಭಾಳ ಹೊಗಳಿದ್ರು, ಭಾಳ ಅಂದ್ರೆ ಭಾಳ ಲೈಕ್ ಮಾಡಿದರು. ಅವ್ರು ಹೇಳಿದ ಕೂಡಲಲ್ಲ ಮತ್ತಷ್ಟು ಏನೋ ಖುಷಿ ಆಗ್ತೈತಿ. ಧೂಪ, ದೀಪ, ಆರತಿ, ನೈವೇದ್ಯ, ತಾಂಬೂಲ ಎಲ್ಲ ಇಟ್ಟು ಪೂಜೆ ಆದಮೇಲೆ ಮುತ್ತೈದೆಯರನ್ನ ಕರೆದು ಅವ್ರಿಗೆ ಉಡಿ ತುಂಬಾದ್ಮೇಲೆ ಲಾಸ್ಟ್ ನಾವೆಲ್ಲರೂ ಕೂಡಿ ಆರತಿ ಮಾಡ್ತೇವೆ. ಇದು ಯಾಕಂದ್ರೆ ಗುರುವಾರ ಮಾರ್ಗಶಿರ ಮಹಾಲಕ್ಷ್ಮಿ ಏನೈತಲ್ಲ ಮೋಸ್ಟ್ಲಿ ಇದು ಸಂಜಿಕೆ ಮಾಡೋದಿರ್ತೈತಿ. ಆಮೇಲೆ ಆಕಳ ಪೂಜಾನೂ ಮಾಡ್ತೇವೆ ನಾವು. ಆಕಳಿಗೆ ನೈವೇದ್ಯನೂ ಕೊಡೋದಿರ್ತೈತಿ. ಇದೆಲ್ಲ ಮುಗಿದಾದ್ಮೇಲೆಲ್ಲ ಆಕಳಿಗೆ ಹೋಗಿ ನೈವೇದ್ಯ ಕೊಟ್ಟು ಬಂದ್ರೆ ಪೂಜಾ
ಆಮೇಲೆ ನಾವೆಲ್ಲರೂ ಮುಂಜಾನೆಯಿಂದ ಉಪವಾಸ ಮಾಡಿರ್ತೇವೆ. ಸೊ ಸಂಜೆಗೆ ಎಲ್ಲರೂ ಕೂಡೆ ಊಟ ಮಾಡೋದಿರ್ತೈತಿ. ನಮ್ಮಲ್ಲೆಲ್ಲ ಕುಂಕುಮ ಅರಿಶಿನ, ತಾಳಿಗೆ, ಮುಗ್ಬೊಟ್ಟ, ಆಮೇಲೆ ಬಳಿಗೆ ಎಲ್ಲ ಹಚ್ಚೋದಿರ್ತೈತಿ. ಎಲ್ಲರಿಗೂ ನಾವು ಉಡಿ ತುಂಬಿದ ಆದಮೇಲೆಲ್ಲ ಏನೋ ಖುಷಿ, ಮನಸ್ಸಿಗೆ ಆನಂದ. ನಮ್ಮ ಲಕ್ಷ್ಮಿ ಇಷ್ಟು ಚಂದ ಕಾಣಿಸ್ಲಿಕ್ಕತ್ತಿದ್ಲಲ್ಲ, ಸೊ ಒಂದು ಸ್ವಲ್ಪ ಉದ್ದು ಹಾಕಿದ್ನಿ ನಾನು, ಯಾಕಂದ್ರೆ ನಮ್ಮ ಲಕ್ಷ್ಮಿಗೆ ನಜರಾಗಬಾರ್ದು ಅಂಥೇಳಿ. ನೋಡಿದ್ರೆ ಎಷ್ಟು ಚಂದ ಕಾಣತೈತೆ ನಮ್ಮ ಲಕ್ಷ್ಮಿ. ಇದೆಲ್ಲ ಪೂಜೆ ಆದಮೇಲೆ ಒಂಚೂರು ಫೋಟೋಶೂಟು ಆಯಿತು. ಯಾಕಂತಂದರೆ ಈಚ್ ಟೈಮ್ ನಾವು ಫೋಟೋ ಇವೆಲ್ಲ ಕ್ಲಿಕ್ಸ್ ಏನದಲ್ಲ, ಇವೆಲ್ಲ ನಮ್ಮ ಮೆಮೊರೇಬಲ್ ಮೂಮೆಂಟ್ಸ, ಇವೆಲ್ಲ ನಮ್ಮ ಮೆಮೊರಿ ಒಳಗೆ ಉಳಿತಾವ. ಮೊದಲೇನಿತ್ತು, ಯಾವುದು ಪೂಜೆ ಆಗಲಿ ಇಷ್ಟು ಇದು ಅನ್ನಿಸ್ತಿರ್ಲಿಲ್ಲ. ಯಾಕಂತಂದ್ರೆ ಅವಾಗ ಈಚ್ ಟೈಮ್ ಕ್ಯಾಮ್ರಾ ತೊಗೊಂಡು ಬಂದು ನಾವು ಇದು ಮಾಡುವಂಗೆ ಇರ್ತಿರ್ಲಿಲ್ಲ ನಮ್ಮ ಮಮ್ಮಿ ಟೈಮ್ಗದು. ಬಟ್ ನಮಗೆ ಮೊಬೈಲ್ ಇರೋದ್ರಿಂದ ಈಚೆಲ್ಲ ನಾವು ಮೆಮೊರೀಸ್ ಎಲ್ಲ ಸ್ಟೋರ್ ಮಾಡಬಹುದು. ನಿಮ್ಗೆ ಹೆಂಗೆ ಅನ್ಸಿತ್ತು ನಾ ಲಕ್ಷ್ಮೀ ಪೂಜೆ ಮಾಡಿದ್ದ? ನೀವು ಹೆಂಗೆ ಮಾಡ್ತೀರಿ? ಆಮೇಲೆ ಮತ್ತು ಎಲ್ಲರಿಗೂ ಲಕ್ಷ್ಮಿ ಆಶೀರ್ವಾದ ಮಾಡಲಿ, ಎಲ್ಲರೂ ಚೆನ್ನಾಗಿರಲಿ ಅಂಥೇಳಿ ನಾನು ಲಕ್ಷ್ಮಿನ ಆರಾಧಿಸ್ತಾ ನನ್ನ ವಿಡಿಯೋ ಮುಗಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಫ್ ಯು ಲೈಕ್ಡ್ ದೆನ್ ಶೇರ್ ಇಟ್, ಸಬ್ಸ್ಕ್ರೈಬ್ ಇಟ್. ನೀವು ಸಬ್ಸ್ಕ್ರೈಬ್ ಮಾಡಿದ್ರನ ನಂಗೆ ನೆಕ್ಸ್ಟ್, ಅಥವಾ ಲೈಕ್ ಮಾಡಿದ್ರನ, ಅಥವಾ ಕಮೆಂಟ್ ಮಾಡಿದ್ರನ ನಂಗೆ ಮತ್ತು ನೆಕ್ಸ್ಟ್ ನಾನು ವಿಡಿಯೋಸ್ ಹಾಕ್ಬೇಕಂಥೇಳಿ ನನಗೂ ಒಂಚೂರು ಹುರುಪು ಬರ್ತೈತಿ. ಸೊ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಶೇರ್ ಮಾಡಿರಿ, ಆಮೇಲೆ ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.